ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಘಗಳ ಉದಾಹರಣೆಗೆ ನವೋದಯ ಸಂಘ, ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘ ಇವೆಲ್ಲ ಸಂಘಗಳಿರ್ತವೆ ಅಲ್ವಾ. ಆ ಸಂಘಗಳಲ್ಲಿ ನೀವು ಯಾವ ರೀತಿಯಾಗಿ ಇಂಟ್ರೆಸ್ಟನ್ನು, ಲೋನಿಗೆ ಯಾವ ರೀತಿಯಾಗಿ ಇಂಟ್ರೆಸ್ಟನ್ನು ಕಟ್ತಿದ್ದೀರಾ, ನೀವು ಕಟ್ತಿರುವ ರೀತಿ ನಿಜವಾಗ್ಲೂ ನೀವು ಕರೆಕ್ಟಾದ ಇಂಟ್ರೆಸ್ಟನ್ನೇ ಕಟ್ತಿದ್ದೀರಾ ಅಥವಾ ಒಂದು 10% ಇಂಟ್ರೆಸ್ಟ್ ಇದ್ದರೆ ನೀವು 12, 13 ಈ ರೀತಿಯಾಗಿ ಜಾಸ್ತಿ ಕಟ್ತಾ ಇದ್ದೀರಾ ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಯಾಕೆಂತ ಹೇಳಿದರೆ ನಮ್ಮ ಕಡೆ ಎಲ್ಲರೂ ಕೂಡ ಅಗತ್ಯಕ್ಕಿಂತ 2% ಬಡ್ಡಿನ ಜಾಸ್ತಿಯಾಗಿ ಕಟ್ತಾ ಇದ್ದಾರೆ. ಉದಾಹರಣೆಗೆ 10% ಅಂತ ಹೇಳಿದರೆ 12%, 5% ಅಂತ ಹೇಳಿದರೆ 7%, ಈ ರೀತಿಯಾಗಿ ಎಲ್ಲರೂ ಕೂಡ ಲೋನಿಗೆ ಇಂಟ್ರೆಸ್ಟನ್ನು ಕಟ್ತಾ ಇದ್ದಾರೆ. ನಮಗೆ ಹೀಗೆ ಗೊತ್ತಿಲ್ಲ, ಯಾಕಂತ ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಸಂಘದಲ್ಲಿ ಪ್ರಮುಖರಂತ ಹೇಳಿ ಇರ್ತಾರಲ್ಲ, ಅವರು ಈ ಸಂಘ ಸದಸ್ಯರಿಗೆ ಬಂದು ಒಂದು ಮೆಥಡನ್ನು ಹೇಳಿ ಕೊಟ್ಟಿರ್ತಾರೆ. ಏನು 1000ಕ್ಕೆ ಇಂತಿಷ್ಟು ಅಂತ ಹೇಳಿ ಬಡ್ಡಿ ಆ ರೀತಿಯಾಗಿ ಹೇಳಿಕೊಟ್ಟಿರ್ತಾರೆ. ಇವರಿಗೆ ಪಾಪ ಗೊತ್ತಿರೋದಿಲ್ಲ, ಹಳ್ಳಿ ಕಡೆಯಲ್ಲಂತೂ ಕರೆಕ್ಟಾಗಿ ಎಜುಕೇಷನ್ ಇರೋದಿಲ್ಲ. ಅವ್ರು ಹೇಳಿದ ಮೆಥಡನ್ನೇ ಅದೇ ನಿಜ ಅಂತ ಹೇಳಿ ಅಂದ್ಕೊಂಡು ಅದೇ ಮೆಥಡನ್ನು ಫಾಲೋ ಮಾಡಿಕೊಂಡು ಇವ್ರು ಎಷ್ಟೇ ಸಾಲ ತೆಗೆದ್ರು ಅದೇ ಪರ್ಸೆಂಟೇಜಿನ ಲೆಕ್ಕದಲ್ಲಿ ಇವರು ಇಂಟ್ರೆಸ್ಟನ್ನು ಕಟ್ಸ್ಕೊಳ್ತಾರೆ. ಓಕೆ, ಇವಾಗ ನಿಜವಾಗ್ಲೂ ಯಾವ ರೀತಿಯಾಗಿ ನಾವು ಬಡ್ಡಿ ಲೆಕ್ಕಾಚಾರನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಮಾಹಿತಿನ ಕೊಡ್ತೇನೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತ ಅನಿಸಿದ್ರು ಸಹಿತ ನನಗೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ಇನ್ನೂ ಕೂಡ ಜಾಸ್ತಿ ವಿಡಿಯೋನ ಹಾಕಿಸ್ತೀನಿ. ಉದಾಹರಣೆಗೆ ನಾನಿಲ್ಲಿ 60,000 ರೂಪಾಯಿ ಸಾಲನ ತೆಗೆದಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಳಿ. 60,000 ಸಾಲ. ಈ 60,000 ಸಾಲಕ್ಕೆ ನಾನು ಇವಾಗ 1% ಲೆಕ್ಕದಲ್ಲಿ ಎಷ್ಟು ಬರುತ್ತೆ ತಿಂಗಳಿಗೆ ಕಟ್ಟಲಿಕ್ಕೆ ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. 60,000 ನಾನು ತೆಗೆದ ಸಾಲ ಆಗಿದ್ದರೆ ಎಷ್ಟು ಇಂಟ್ರೆಸ್ಟ್ ನಾನು ಇವಾಗ ಹೇಳ್ತಾ ಇರೋದು 1% ಇಂಟು 1. ಹಾಗೆ ಎಷ್ಟು ವರ್ಷಕ್ಕೆ? ಉದಾಹರಣೆಗೆ ಇವಾಗ ನಾನು 1 ವರ್ಷಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 1 ವರ್ಷ ಬಿಟ್ಟು ನಾನು 2 ವರ್ಷಕ್ಕಾದರೂ ನಾನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ಹೇಳ್ತೀನಿ. ಇದೀಗ 1 ವರ್ಷಕ್ಕೆ 60,000 ಇಂಟು 1%, ಇದು 1% ಇಂಟು ಇದು ವರ್ಷ, ಎಷ್ಟು ವರ್ಷಗಳ ಕಾಲ? 1 ವರ್ಷ ಭಾಗಿಸು 100. ಇವಾಗ ನಾವಿದನ್ನು ಭಾಗಿಸಬೇಕು. 1 0ಗೆ 1 0, 1 0ಗೆ 1 0, ಒಟ್ಟು 2 0ಗೆ 2 0 ಹೋಯಿತು. ಇಲ್ಲಿ ಎಷ್ಟು ಉಳಿತು? 600. 600ರಿಂದ 1 ಗುಣಿಸು 600, 600ರಿಂದ ಮತ್ತೆ 1 ಗುಣಿಸ್ರು ಉತ್ತರ ಎಷ್ಟು ಬರುತ್ತೆ ನಮಗಿಲ್ಲಿ? 600. ಈ 60,000ಕ್ಕೆ ನಮಗೆ 1 ವರ್ಷಕ್ಕೆ ಎಷ್ಟು ಬಡ್ಡಿ? 600 ರೂಪಾಯಿ ಬಡ್ಡಿ. ಕೇವಲ 600 ರೂಪಾಯಿ ಅಷ್ಟೇ ಬಡ್ಡಿ. ಅಂದರೆ 1 ವರ್ಷಕ್ಕೆ 1% ಲೆಕ್ಕದಲ್ಲಿ 60,000ಕ್ಕೆ 600 ರೂಪಾಯಿ ಬಡ್ಡಿ. ಅದೇ ಇವಾಗ ಇಲ್ಲಿ 2 ವರ್ಷ ಆದರೆ ಎಷ್ಟಾಗುತ್ತೆ? ಇದರ ಡಬಲ್ ಆಗುತ್ತೆ. ಅಂದರೆ ಇಲ್ಲಿ 1 ವರ್ಷಕ್ಕೆ 600 ರೂಪಾಯಿ ಬಡ್ಡಿ ಆದರೆ 2 ವರ್ಷಕ್ಕೆ 1,200 ರೂಪಾಯಿ ಬಡ್ಡಿ ಆಗುತ್ತೆ. ಹಾಗೆ 3 ವರ್ಷಕ್ಕೆ ಅದರ ಮತ್ತೆ ಒಂದು ಪಟ್ಟು ಜಾಸ್ತಿ ಆಗುತ್ತೆ. ಇದೇ ರೀತಿಯಾಗಿ 1 ವರ್ಷನ 2 ವರ್ಷನ ಕಂಡು ನಾವಿಲ್ಲಿ ಮಾಡಬೇಕು. ಓಕೆ, ಇದೀವಾಗ 1 ವರ್ಷಕ್ಕೆ 600 ರೂಪಾಯಿ ಬಡ್ಡಿ ಆಯಿತು. ಹಾಗಾದರೆ ನಾವು ಇದನ್ನು ತಿಂಗಳ ಕಟ್ಟೋದಲ್ವಾ? ತಿಂಗಳ ಕಟ್ಟೋದಾದರೆ ಎಷ್ಟು ಬರುತ್ತೆ? ಇದನ್ನು ನಾವಿಲ್ಲಿ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. 600 ವರ್ಷಕ್ಕೆ ಎಷ್ಟಾಯ್ತು? ಈಗ 600 ಭಾಗಿಸು 12, 1 ವರ್ಷಕ್ಕೆ ಅಲ್ವಾ? 12. ಇಲ್ಲಿ ಈಗ ನಾವು 12ರಿಂದ ಭಾಗಿಸಬೇಕು. 12 5 60 0. ಎಷ್ಟು ತಿಂಗಳಿಗೆ ನಾವು ಕಟ್ಟಬೇಕಾಗಿರುವ ಹಣ ಎಷ್ಟು? ಇಲ್ಲಿ 1% ಲೆಕ್ಕದಲ್ಲಿ 60,000ಕ್ಕೆ 1 ವರ್ಷಕ್ಕೆ ನಾವಿಲ್ಲಿ 60 ರೂಪಾಯಿ 50 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ನಾವಿಲ್ಲಿ 2 ವರ್ಷಕ್ಕೆ ಮಾಡಿದರೂ ಸಹಿತ ನಾವು ಕಟ್ಟಬೇಕಾಗಿರೋದು 50 ರೂಪಾಯಿ. ಯಾಕೆ ಹೇಳಿ? ನಾವಿಲ್ಲಿ 2 ವರ್ಷ ಕಟ್ಟೋದು ನಾವಿಲ್ಲಿ 50 ರೂಪಾಯಿ. ಬೇಕಾದರೆ ನಾನಿಲ್ಲಿ ನಿಮಗೆ ಮಾಡಿದ್ದು ಸಹ ತೋರಿಸ್ತೇನೆ. 60,000 ಇಂಟು 1% ಎಷ್ಟು? 2 ವರ್ಷಕ್ಕೆ ಮಾಡುವ. 2 ವರ್ಷಕ್ಕೆ ಉದಾಹರಣೆ 3 ವರ್ಷ. ಎಷ್ಟು ವರ್ಷ ಆದರೂ ನಾವು ಕಟ್ಟಬೇಕಾಗಿರುವ ಅಮೌಂಟ್ಸ್ ಸೇಮ್ ಇಷ್ಟೇ, 50 ಭಾಗಿಸು 100. 2 0ಗೆ 2 0. ಎಷ್ಟು ಉಳಿತು ಇಲ್ಲಿ? 600. 600 ಗುಣಿಸು 1 600, 600 ಗುಣಿಸು 2 ಎಷ್ಟಾಯಿತು? 1200.
1200. ಇಲ್ಲಿ ಇವಾಗ ನಾವು 2 ವರ್ಷಕ್ಕೆ ಕಟ್ಟಬೇಕಾಗಿರೋದು ಎಷ್ಟು? 1200. 1 ವರ್ಷಕ್ಕೆ 600. ಇವಾಗ 2 ವರ್ಷಕ್ಕೆ ಟೋಟಲಿ ನಾವು 1200 ರೂಪಾಯಿಯನ್ನು ಕಟ್ಟಬೇಕು. ಹಾಗಾದರೆ 2 ವರ್ಷಕ್ಕೆ ನಾವು ಎಷ್ಟು ಕಟ್ಟಬೇಕು, ಮಂತ್ಲಿ ಎಷ್ಟು ಕಟ್ಟಬೇಕು ಅನ್ನೋದನ್ನು ನೋಡಬೇಕು. 2 ವರ್ಷಕ್ಕೆ ಎಷ್ಟು ತಿಂಗಳು? 24. 24ರಿಂದ ನಾವಿಲ್ಲಿ 1200 ಗುಣಿಸಬೇಕು. 24ರಿಂದ 1200 ಗುಣಿಸಿದಾಗಲೂ ಸಹಿತ ನಮಗೆ 50 ಬರೋದು. ಅಂದರೆ ನಾವಿಲ್ಲಿ ಎಷ್ಟು ವರ್ಷಕ್ಕೆ ಮಾಡಿದರೂ ಸಹಿತ ಕಟ್ಟಬೇಕಾಗಿರುವ ಅಮೌಂಟ್ ಬಂದು ಸೇಮ್ ಇರುತ್ತೆ. ಇದೀಗ 3 ವರ್ಷ ಆದರೂ ಸಹಿತ ನಾವು ಕಟ್ಟಬೇಕಾಗಿರೋದು ಸೇಮ್ 50 ರೂಪಾಯಿ. ಆದರೆ ವರ್ಷದ ಅವಧಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ನಾವು 50 ರೂಪಾಯಿ 1 ವರ್ಷಕ್ಕೆ ಕಟ್ಟಿದರೆ ಸಾಕು. ಒಂದು ವೇಳೆ ಇದು 3 ವರ್ಷ ಆದರೂ ನಾವು ಕಟ್ಟಬೇಕಾಗಿರೋದು 50 ರೂಪಾಯಿ. ಅಂದರೆ ಇದು 50 ರೂಪಾಯಿ ವರ್ಷ ಮಾತ್ರ ಕಟ್ಟಬೇಕು. 600 ರೂಪಾಯಿ ಕ್ಲೋಸ್ ಆಗುತ್ತೆ. ಮತ್ತು 50 ರೂಪಾಯಿ ನಾವು 2 ವರ್ಷಕ್ಕೆ ಮಾಡಿದರೆ 2 ವರ್ಷ ಮಾಡಿದರೆ 1200 ರೂಪಾಯಿ ಆಗುತ್ತೆ. ಹೀಗೆ 3 ವರ್ಷ ಸೇಮ್ ನಾವು ಅಮೌಂಟ್ ಕಟ್ಟಬೇಕಾಗಿರೋದು ಇಷ್ಟೇ, ಆದರೆ ವರ್ಷ ಮಾತ್ರ ಅಧಿಕವಾಗಿರುತ್ತೆ ಅಷ್ಟೇ. ಹಾಗಾದರೆ ಇಲ್ಲಿ ಇವಾಗ ನಾವು 1% ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಒಂದು ವೇಳೆ ಇಲ್ಲಿ 1% ಬಿಟ್ಟು 5% ಅಥವಾ 10% ಅಥವಾ 11 ಅಥವಾ 13, 14 ಎಷ್ಟೇ ಆದರೂ ಸಹಿತ ನೀವು ಇದೇ ಮೆಥಡಲ್ಲಿ ನಾವು ಬಡ್ಡಿ ಲೆಕ್ಕಾಚಾರನ ಹಾಕಬೇಕು. ಒಂದು ವೇಳೆ ನಿಮಗೆ ಅದು 10%, 13, 18 ಹೀಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಮತ್ತೆ ವಿಡಿಯೋ ಬೇಕು ಅಂತ ಹೇಳಿದರೆ ಕೇಳಿ, ನಾನು ಹಾಕ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಅಮೌಂಟನ್ನು ನೀವು ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಸುಮ್ಮನೆ ನಾವು ಹೇಳ್ತಾರಲ್ಲ ಒಂದು ಮಾತು, ಶ್ರೀಮಂತರು ಹಣನ ಸಾಲಕ್ಕೆ ಬಡ್ಡಿಗೆ ಸಾಲ ಕೊಟ್ಟೆ ಅವರು ಶ್ರೀಮಂತರಾಗ್ತಾರೆ ಅಂತ ಹೇಳಿ. ಹಾಗೆ ಬಡವರು ಯಾವಾಗಲೂ ಸಾಲ ತೆಕ್ಕೊಂಡೇ ಬಡವರಾಗಿ ಉಳಿತಾರೆ. ಯಾಕೆ ಹೇಳಿ, ಶ್ರೀಮಂತರ ಮಾಡುವುದೇ ಬಡವರು. ಯಾಕಂತ ಹೇಳಿದ್ರೆ ಬಡ್ಡಿ ಕಟ್ಟಿನೇ ಶ್ರೀಮಂತರು ದೊಡ್ಡವರಾಗ್ತಾರೆ. ಬಡ್ಡಿ ಕಟ್ಟಿಸ್ಕೊಂಡೆ ಬಡವರು ಬಡ್ಡಿ ಕಟ್ಟಿನೇ ಬಡವರಾಗಿ ಉಳಿತಾರೆ. ಅದಕ್ಕೋಸ್ಕರ ನಾವು ಅಂತೂ ನಮಗೆ ಈಗ ದೊಡ್ಡ ಅಮೌಂಟಿನ ಹಣದ ಅವಶ್ಯಕತೆ ಇದ್ದಾಗ ಸಾಲ ಮಾಡಲೇಬೇಕಾಗುತ್ತೆ. ಆದರೆ ಆವಾಗ ನಾವು ಈ ರೀತಿಯಾಗಿ ಕರೆಕ್ಟಾದ ಮೆಥಡಲ್ಲಿ ಬಡ್ಡಿ ಕಟ್ಟುವುದನ್ನು ನಾವು ಕೊಂಡ್ಕೊಳ್ಬೇಕು. ಹಾಗೆ ಇನ್ನೊಂದು ವಿಷಯ, ನಾವಿಲ್ಲಿ ಪ್ರತಿ ತಿಂಗಳು 50 ರೂಪಾಯಿ ಕೂಡ ಕಟ್ಟಬೇಕಾಗಂತೇಳಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಾನು 60,000ಕ್ಕೆ ತಿಂಗಳಿಗೆ 50 ರೂಪಾಯಿ ಅಂತ ಹೇಳಿದ್ದು, ಅದು 1% ಲೆಕ್ಕದಲ್ಲಿ. ಅದೇ ನಾವಿವಾಗ 1 ವರ್ಷಕ್ಕೆ ಮಾಡಿದರೆ ಈಗ 50 ರೂಪಾಯಿ 1 ತಿಂಗಳಿಗೆ ಬಡ್ಡಿ ಆದರೆ ಆವಾಗ ನಾವು ಅಸಲಿ ಇಂತಿಷ್ಟು ಅಂತ ಹೇಳಿ ಕಟ್ತೀವಲ್ವಾ. ಇವಾಗ ಅಸಲು 2,500 ಕಟ್ಟಿದರೆ 1 ವರ್ಷಕ್ಕೆ ಅಸಲ 2,500 ಕಟ್ಟಿದರೆ ನಮಗಲ್ಲೀಗ 60,000ದಲ್ಲಿ ಎಷ್ಟು ಮತ್ತೆ ಬಾಕಿ ಉಳಿಯುತ್ತೆ, ಆ ಅಮೌಂಟನ್ನು ತಗೊಂಡು ನಾವು ಮತ್ತೆ ಈ 1% ಲೆಕ್ಕದಾಗ ಅಂದರೆ 60,000ದಲ್ಲಿ 2.5 ಕಳೆದರೆ ಎಷ್ಟಾಯಿತು? 57.5. ಇದೇ ಲೆಕ್ಕದ 57.5ಗೆ 1%ನಂತೆ 1 ವರ್ಷಕ್ಕೆ ನಾವು ಎಷ್ಟನ್ನು ಕಟ್ಟಬೇಕಾಗುತ್ತೆ ಅನ್ನೋದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರತಿ ತಿಂಗಳು ಈ ರೀತಿಯಾಗಿ ಎಷ್ಟು ಸಾಲ ಉಳಿದಿದೆ ಆ ಸಾಲಕ್ಕೆ ನಾವು ಬಡ್ಡಿ ಲೆಕ್ಕಾಚಾರನ ಹಾಕಿದರೆ ತಿಂಗಳ ನಮಗೆ ಮತ್ತೆ ಕೂಡ ಇದಕ್ಕಿಂತ ಬಡ್ಡಿ ಕಡಿಮೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಗತ್ಯ ಇರುವವರಿಗೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಯಾರಾದರೂ ಸಾಲನ ತೆಗೆದಿದ್ರೆ ನಿಮ್ಮ ಅಪ್ಪ ಅಮ್ಮನಿಗೂ ಸಹಿತ ಈ ವಿಷಯನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.